ನಮಸ್ಕಾರ ಸ್ನೇಹಿತರೆ. KS ಮಾಸ್ಟರ್ ಮೈಂಡ್ ಆ್ಯಪ್ ಇದೆ. ಈ ಆ್ಯಪ್ ಅಲ್ಲೆಲ್ಲ ಏನೆಲ್ಲ ಸಿಗುತ್ತೆ ಅಂತೇಳಿ, ಓಕೆನಾ? ಏನು ಓಪನ್ ಮಾಡಿದ್ರೆ ಏನೆಲ್ಲ ಸಿಗುತ್ತೆ ಅನ್ನೋದು ಇಲ್ಲಿ ನಾನು ಡಿಟೇಲ್ ಆಗಿ ಹೇಳ್ತೀನಿ ನಿಮಗೆ, ಓಕೆನಾ? ಮೊದಲು ಕರೆಂಟ್ ಅಫೇರ್ಸ್ ಅಂತ ಬರೋದು. ಈ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡೋಣ, ಆಮೇಲೆ ಬೇರೆದ್ರ ಬಗ್ಗೆನೂ ಮಾತಾಡ್ತೀನಿ. ಪ್ರತಿಯೊಂದ್ರ ಬಗ್ಗೆನೂ ನಿಮಗೆ ವಿವರವಾದ ಮಾಹಿತಿಯನ್ನ ಕೊಡ್ತಾ ಬರ್ತೇನೆ. ಈ ಕರೆಂಟ್ ಅಫೇರ್ಸ್ ಅಲ್ಲಿ ಏನೆಲ್ಲ ಸಿಗುತ್ತೆ ಈ ಆ್ಯಪ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ, ಈ ಕರೆಂಟ್ ಅಫೇರ್ಸ್ ಅಲ್ಲಿ ಫಸ್ಟಿಗೆ ಸಿಗುವಂತದ್ದು ನಿಮಗೆ ಓಪನ್ ಮಾಡ್ಕೊಂತೀರಿ. ಓಪನ್ ಮಾಡಿದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅಂತೇಳಿ ಒಂದು ಬರುತ್ತೆ, ಓಕೆ? ಸೆಂಟ್ರಲ್ ಗೌರ್ಮೆಂಟ್ ಅಂತ ಬರುತ್ತೆ, ಓಕೆ? ಸೆಂಟ್ರಲ್ ಗೌರ್ಮೆಂಟ್ ಹಾಗೆ ಸ್ಟೇಟ್ ಗೌರ್ಮೆಂಟ್ ಅಂತ ಬರುತ್ತೆ. ಇವೆರಡು ಸೆಪರೇಟ್ ಆಗಿದೆ. ಈ ಎರಡರಲ್ಲಿ ಏನ್ ಸಿಗತ್ತಪ್ಪ ಮತ್ತೆ ಅಂತಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಿಮಗೆ SSC, ಓಕೆನಾ, GD, RRB ಗೆ ಬೇಕಾದಂತವು ಇಲ್ಲಿ MCQ ರೂಪದಲ್ಲಿ ಪ್ರಶ್ನೆಗಳಿರುತ್ತೆ. ಅದಕ್ಕೆ ನಿಮಗೆ ಎಕ್ಸ್ಪ್ಲೇಷನ್ ಕೂಡ ಇರುತ್ತೆ, ಓಕೆನಾ? ಎಕ್ಸ್ಪ್ಲೇನು ಕೂಡ ಇರುತ್ತೆ MCQ ಗಳಿಗೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, UPSC ಗೆ ಯಾರು ಬರೀತಾ ಇದ್ರಿ, UPSC ತಯಾರು ಮಾಡೋರು ಅಥವಾ ನಾನು ಇಂಗ್ಲಿಷ್ ಅಲ್ಲೇ ಓದ್ತಾ ಇದ್ದೀನಿ ಅನ್ನೋರು, ಇವ್ರಿಗೆ ಏನದ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಇಂಗ್ಲಿಷ್ ಅಲ್ಲೇ ಕರೆಂಟ್ ಇವೆಂಟ್ಸ್ ಇರುತ್ತೆ. ಇದರಲ್ಲಿ ಯಾವುದು ಕೂಡ ಕನ್ನಡ ಇರೋದಿಲ್ಲ. ಅದರ ಜೊತೆಗೆ ಈಗಾಗಲೇ ನಮ್ಗೆ ಏನಾದ್ರೂ ಮೇನ್ಸ್ ಕ್ವಶನ್ ಆಗಿತ್ತು ಅಂತಂದ್ರೆ, ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ, ಈ ಕರೆಂಟ್ ಅಫೇರ್ಸ್ ಏನ್ ಕೊಟ್ಟಿರುತ್ತಲ್ಲ, ಈ ಕರೆಂಟ್ ಅಫೇರ್ಸ್ ಅಲ್ಲೇ ಯಾವಾಗ ಮೇನ್ಸ್ ಕ್ವಶನ್ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಏನ್ ಮಾಡಾಕತ್ತಿದೀವಿ ಅಂತಂದ್ರೆ ಇನ್ಕ್ಲೂಡ್ ಆಗಿರುತ್ತೆ. ಇದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್. ಸರ್ ಅದರಲ್ಲಿ ಎರಡು ತರ ಇದೆ. ಏನು, ಈ ಸದ್ಯ ಕರೆಂಟ್ ಅಫೇರ್ಸ್ ಏನು ಓಪನ್ ಮಾಡ್ಕೊಂತೀರಿ ನೋಡಿ, ಓಪನ್ ಮಾಡಿದ ನಂತರ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಸಿಂಪಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಓಪನ್ ಆದ ಬಳಿಕೆ ಒಂದು ಲೈವ್ ಅಂತ ಬರುತ್ತೆ, ಓಕೆ? ಲೈವ್ ಅಂತ ಬರುತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಕಂಟೆಂಟ್ ಅಂತೇಳಿ ಬರುತ್ತೆ, ಓಕೆ? ಕಂಟೆಂಟ್ ಅಂತ ಬರುತ್ತೆ. ಈ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲೆಲ್ಲವನ್ನು ನೋಟ್ಸ್ ಏನಾಗತ್ತಪ್ಪ ಅಂತಂದ್ರೆ ನಿಮಗೆ ಸಿಗತ್ತೆ. ಇದು ಏನ್ರಿ ದುಡ್ಡು ಏನಾದ್ರೂ ಇದೆಯಾ ಅಂತಂದ್ರೆ ಇದು ಕಂಪ್ಲೀಟ್ಲಿ ಫ್ರೀ ಇದೆ. ಯಾವುದೇ ಆದಂತ ಅಮೌಂಟ್ ಗಳನ್ನ ಕೊಡುವಂತದ್ದು ಅವಶ್ಯಕತೆ ಇಲ್ಲ, ಫ್ರೀ ಆಗಿ ನೋಡ್ಕೋಬಹುದು. ಇದು ನಾನು ಹೇಳ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಕರೆಂಟ್ ಅಫೇರ್ಸ್. ಇನ್ನ ಸ್ಟೇಟ್ ಗೌರ್ಮೆಂಟ್ ನೋಡ್ಕೊಳ್ಳೋದು. ಈ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನಪ್ಪಾ ಅಂತಂದ್ರ ಇದರಲ್ಲಿ ಸೇಮ್ ಇರುತ್ತೆ, ಏನು ಆಪ್ಷನ್ಸ್ ಚೇಂಜಸ್ ಇರೋದಿಲ್ಲ. ಓಪನ್ ಮಾಡ್ಕೊಂತೀರಿ, ಅಲ್ಲಿ ಏನದ PC ಮತ್ತು PSI ಅಂತ ಬರುತ್ತೆ. ಇನ್ನೊಂದು KPSC, KE ಅಂತ ಬರುತ್ತೆ, ಓಕೆನಾ? ಇದು ಓಪನ್ ಮಾಡ್ಕೊಂತೀವಿ. ಕರೆಂಟ್ ಅಫೇರ್ಸ್ ಅಲ್ಲೇ ನಾನು ಹೇಳ್ತಾ ಇರೋದು, ಇದು ಎಲ್ಲದು ಪ್ರೊಸೀಜರ್ ಸೇಮ್ ಇರುತ್ತೆ. ಅದಕ್ಕಾಗಿ ಇದು ಎಕ್ಸ್ಪ್ಲೇನ್ ಜಾಸ್ತಿ ಮಾಡ್ತಾ ಇದೆ. ಇದರಲ್ಲಿ ನಿಮಗೆ ಏನಪ್ಪಾ ಅಂದ್ರೆ 3 ರಿಂದ 4 ವೆಬ್ಸೈಟ್ ಗಳನ್ನ ರೆಫರ್ ಮಾಡಿ ಈ ಪ್ರಚಲಿತ ಘಟನೆಗಳನ್ನ ಏನ್ ಬೇಕೋ ಅದಕ್ಕೆ ಹ್ಯಾಂಡ್ ರೈಟಿಂಗ್ ನೋಟ್ಸ್ ಇದೆ. ಹ್ಯಾಂಡ್ ರೈಟಿಂಗ್ ಕಂಪ್ಲೀಟ್ಲಿ ನೋಟ್ಸ್ ಅನ್ನ ಬರ್ದಿರತ್ತೆ, ಓಕೆನಾ? ಇದು ಕೂಡ ನೀವು ಏನ್ ಮಾಡ್ಕೋಬಹುದು ಅಂತಂದ್ರೆ ಫ್ರೀ ಆಗಿ ತಗೋಬಹುದು. ಇದು ಕೂಡ ನೀವು ಏನ್ ಮಾಡ್ರಿ, ಫ್ರೀ ಆಗಿ ಡೇ ಟು ಡೇ ಓದ್ಕೊಡ್ರಿ. ಯಾಕಂದ್ರೆ ಇದು ಸರಿ ಸುಮಾರು ಏನು ಇಲ್ಲ ಅಂದ್ರೆ 250 ಪೇಜ್ ಆಗತ್ತೆ ಒಂದ್ ಮಂತಿಗೆ. ಯಾಕಂತಂದ್ರೆ ಡೇ ಟು ಡೇ ಏನಾದ್ರೂ ಓದ್ಕೊಂಡ್ರೆ 8 ರಿಂದ 9 ಪೇಜ್ ಅಲ್ಲಿ ಮುಗಿದ್ಬಿಡತ್ತೆ. ಇದು ಕೂಡ UPSC ಹಂಗೆ ಸೇಮ್ ಇರುತ್ತೆ, ಬಟ್ ಇದು ಕನ್ನಡದಲ್ಲಿ ಇರುತ್ತೆ. ಇಲ್ಲಿ ಕೂಡ ನೀವು ಎದಕ್ಕೆ ಹೋಗ್ಬೇಕು ಅಂತಂದ್ರೆ ಕಂಟೆಂಟ್ ಅಂತಾನೆ ಹೋಗ್ಬೇಕು. ಯಾಕೆ ಅಂತಂದ್ರೆ ನಿಮಗೆ ಅಲ್ಲೇ ನೋಟ್ಸ್ ಅನ್ನ ಸಿಗುವಂತದ್ದು, ಓಕೆನಾ? ಇದರಲ್ಲಿ ನೀವು ಏನ್ ಮಾಡಿದ್ರಿ ಅಂತಂದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡ್ಕೊಂಡ್ರಿ. ಕರೆಂಟ್ ಅಫೇರ್ಸ್ ಯಾಕೆ ಫೋಕಸ್ ಕೊಡ್ತಾ ಇದ್ದೀನಿ, ನಾನು ಜಾಸ್ತಿ ಫೋಕಸ್ ಮಾಡೋದೇ ಕರೆಂಟ್ ಇವೆಂಟ್ಸ್ ಮೇಲೆ. ಕರೆಂಟ್ ಇವೆಂಟ್ಸ್ ಔಟ್ ಆಫ್ ಸ್ಟೇಟ್ ಕ್ವಶನ್ ಪೇಪರ್, ಓಕೆ? ನೆಕ್ಸ್ಟ್ ತಗೊಳ್ಳುವನ್ನ ಪೇಡ್ ಕ್ಲಾಸಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ 30 ದಿನಗಳಲ್ಲಿ ಎಸ್ಸೆಗಳು ಅಂತ ಬರುತ್ತೆ. 30 ಡೇಸ್ ಕೊಟ್ಟಿದ್ದೀನಿ, 30 ಎಸ್ಸೆಗಳು ಕೊಡ್ತೀನಿ ನಿಮಗೆ. ಇದು ಕಾಲಾವಕಾಶ 60 ದಿನ ಅಷ್ಟೇ ಇರುತ್ತೆ. ಯಾಕೆ ಅಂದ್ರೆ ನೆಗ್ಲಿಜೆನ್ಸಿ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ 30 ದಿನ 30 ಎಸ್ಸೆಗಳನ್ನ ಕೊಡ್ತಾ ಇರ್ತೀನಿ. ಇದಕ್ಕೆ ಮಿನಿಮಮ್ ಏನು ಇಲ್ಲ ಅಂದ್ರೆ 10 ರಿಂದ 15 ಕ್ವಶನ್ಸ್ MCQ ಕೊಟ್ಟಿರ್ತೀನಿ. ಅಂದ್ರೆ ಇದ್ರ ಮೇಲೆ ಕ್ವಶನ್ ಅನ್ನ ಆಗುವಂತದ್ದು ಏನು ಅಂತೇಳಿ. ಮತ್ತೆ ಯಾರಾದ್ರೂ UPSC ಓದ್ತಾ ಇದ್ರು ಅಂತಂದ್ರೆ ಈ UPSC ಕ್ವಶನ್ ಇದ್ರ ಮೇಲೆ ಆಗೈತಾ ಅನ್ನೋದು ಕೂಡ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇದು ಇಷ್ಟೂನು ಅದ್ರ ಜೊತೆಗೆ ಕಟ್ಟಿಂಗ್ ನ್ಯೂಸ್ ಪೇಪರು ಇರುತ್ತೆ, ನ್ಯೂಸ್ ಪೇಪರು ಕೊಟ್ಟಿರ್ತೀನಿ. ಇದು ಇಷ್ಟೂನು ಎಷ್ಟಪ್ಪ ಅಂತಂದ್ರೆ 39 ರೂಪಾಯಿ ಇದೆ, ಓಕೆನಾ? 30 ಎಸ್ಸೆ ಕೊಡುತ್ತೆ, 39. ಇದನ್ನ ಚೆಕ್ ಮಾಡ್ತೀರಾ ಅಂದ್ರೆ ಚೆಕ್ ಮಾಡೋದಿಲ್ಲ, ನೀವೇ ಪ್ರಿಪರೇಷನ್ ಮಾಡ್ಬೇಕು. ನಾವ್ ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನಿಮಗೆ 600 ವರ್ಡ್ಸ್ ಅನ್ನ ಬರೀರಿ ಅಂತ PSI ಹೇಳಿರ್ತಾರೆ. ನಮ್ದಿಲ್ಲಿ 1200 ಹಿಡಿದು ಎಲ್ಲಿವರೆಗೂ ಹೋಗುತ್ತೆ 1800 ಪದಗಳನ್ನ ಕೊಡ್ತೀವಿ. ನಿಮ್ಗೆ ಪ್ರಿಸೆ ರೈಟಿಂಗು ಇಲ್ಲೇ ಬಂತು, ಅಂದ್ರೆ 3ನೇ ಒಂದು ಭಾಗ ಮಾಡ್ರಿ ಅಂತ ಅಂದಿರ್ತಾರಲ್ಲ ಅಲ್ಲಿ ಇಲ್ಲೇ ಬಂತು. ನಿಮಗೆ ಎಸ್ಸೆನ ನೀವೇ ತಯಾರಾಗಿ ಯಾವುದೇ ಬುಕ್ಗಳು ಅದು ಇದು ಅನ್ನೋ ಎಲ್ಲಾ ಮಾರ್ಕೆಟ್ ಗಳಲ್ಲಿ ಸಿಗೋದಲ್ಲ ಅಂತಲ್ಲ, ಓನ್ ಆಗಿ ಎಸ್ಸೆ ಬರೋದು, ಓನ್ ಆಗಿ ಡಯಾಗ್ರಾಮ್ ಬಿಡಿಸ್ಕೊಂಡು ಓನ್ ಆಗಿ ಮಾಡಿದ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿ ಸಿಗತ್ತೆ, ಓಕೆನಾ? ಇದು ಏನಪ್ಪಾ ಅಂತ ₹1.30 ಬೀಳುತ್ತೆ ನಿಮ್ಗೆ ಒಂದ್ ಎಸ್ಸೆಗೆ, ಓಕೆ? ಅದರಲ್ಲಿ ಇನ್ನೊಂದು ಪೇಡ್ ಕ್ಲಾಸಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಟೆಕ್ಸ್ಟ್ ಬುಕ್ ಅನ್ನ ಇಟ್ಟಿದೀವಿ 199 ರುಪೀಸ್ಗೆ. ಇದು ಸೋಷಿಯಲ್ ಸೈನ್ಸ್ ಏನಿದೆ ಕಂಪ್ಲೀಟ್ಲಿ ಆಗಿ ನಿಮಗೆ ಏನಪ್ಪಾ ಅಂತಂದ್ರೆ ಡೆಪ್ತ್ ಆಗಿ ಹೇಳತ್ತ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರ ಇದು ಈ 99 ರುಪೀಸ್ ಏನದ ಓನ್ಲಿ 10 ಡೇಸ್ ಮಾತ್ರ ಇದನ್ನ 50% ಆಫ್ ಕೊಟ್ಟಿರೋದು, ಓಕೆನಾ? ಆಫ್ಟರ್ ದಟ್ ಇದು ಚೇಂಜಸ್ ಆಗತ್ತೆ.
6th 7th ಇವು ಏನದವಲ್ಲ ಇವು ಎಷ್ಟೂ ಕೂಡ ನಾವು ಈಜಿ ನಿಮ್ಗೆ ಗೊತ್ತಾಗತ್ತೆ. ಓಕೆ, ಹೆಂಗ್ ಓದಿದ್ರು ಅರ್ಥ ಆಗತ್ತೆ ನಿಮಗೆ. ಅದ್ರಲ್ಲಿ ಡೆಪ್ತ್ ಹೇಳಲ್ಲ ಅಂತಲ್ಲ, ಬಟ್ 8th 9th ಏನ್ ಬರುತ್ತಲ್ಲ ಹೆವಿ ಡೆಪ್ತ್ ಆಗಿ ಹೋಗುತ್ತೆ. ಮತ್ತೆ ಓಲ್ಡ್ ಕ್ವಶನ್ ಏನಾದ್ರೂ ಆಗಿದ್ರೆ ಹೇಗೆ ಕ್ವಶನ್ ಆಗಿತ್ತು, ಯಾಕೆ ಆಗಿತ್ತು ಅನ್ನೋದು ಕೂಡ ಹೇಳುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ಏನಾದ್ರೂ ಕ್ವಶನ್ ಆಗತ್ತಾ ಈ ಟಾಪಿಕ್ ಮೇಲೆ ಅನ್ನೋದು ಕೂಡ ಹೇಳುತ್ತೆ. ಯಾರ್ಯಾರು ಜಾಯಿನ್ ಆಗಿಲ್ಲ ಇದ್ರ ಜಾಯಿನ್ ಆಗಿ, 99 ರೂಪೀಸ್ ಇದೆ. ಓಕೆನಾ, ಅದು ಏನದ ಆದಷ್ಟು ಬೇಗ ಜಾಯಿನ್ ಆದ್ರಿ ಅಂತಂದ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಾಂದ್ರೆ 1 to ಡಬಲ್ ಕೊಡ್ಬೇಕಾಗತ್ತೆ. ನಿಮ್ ಕನ್ಸರ್ನ್ ಇಟ್ಕೊಂಡು ಏನ್ ಮಾಡಿದೀವಿ ಅಂತಂದ್ರೆ ಕಡಿಮೆ ಅಮೌಂಟ್ ಅನ್ನ ಇಟ್ಟಿದೀವಿ. ಓಕೆ, ನೆಕ್ಸ್ಟ್ ಇದು ಕಂಪ್ಲೀಟ್ಲಿ ಸೋಷಿಯಲ್ ಸೈನ್ಸ್ ಅನ್ನ ನಿಮ್ಗೆ ಕಂಪ್ಲೀಟ್ಲಿ ಮಾಡಿಕೊಡುತ್ತೆ. ಇನ್ನೊಂದು ಡೌಟ್ ಬರ್ಬೋದು, ಸೋಷಿಯಲ್ ಸೈನ್ಸ್ ಅಲ್ಲಿ ಹೇಗೆ ಮುಗಿಸ್ತಾ ಇದೀವಿ ಅಂತಂದ್ರೆ ಮೊದಲ ಹಿಸ್ಟ್ರಿ ಮುಗಿಸುತ್ತೆ ಪೂರ ಕಂಪ್ಲೀಟ್, ಎಲ್ಲಿಂದ 6th ಇಂದ 10th ವರೆಗೂ. ಓಕೆನಾ, ಇದು ಹಿಸ್ಟ್ರಿ ಮುಗಿದ ಕೂಡಲೇ ಜಿಯೋ ತಗೊಂತೀವಿ. ಜಿಯೋಗ್ರಫಿನೂ ಕೂಡ 6th ಇಂದ 10th ಮುಗಿಯುತ್ತೆ. 10th ಮುಗೀತು. ಆಮೇಲೆ ಉಳಿದಿರುವಂತ ಸಬ್ಜೆಕ್ಟ್ಗಳು ಏನಿದಾವಲ್ಲ ಅದನ್ನ ಎಲ್ಲವನ್ನು ಕೂಡ ಏನ್ ಮಾಡ್ತೀವಿ, ಮಿಕ್ಸ್ ಮಾಡಿ 6th ಇಂದ 10th ವರೆಗೂ ಇಲ್ಲಿ ಕ್ಲಾಸ್ ಅನ್ನ ಹೇಳತ್ತೆ. ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಉದ್ದೇಶಕ್ಕಾಗಿ ಈ ಕ್ಲಾಸ್ಗಳನ್ನ ಹೇಳುತ್ತೆ. ನೆಕ್ಸ್ಟ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿತ್ತು ಇಲ್ಲಿದೆ, ಆಲ್ ಸ್ಟೇಟ್ ಕ್ವಶನ್ ಪೇಪರ್ ಅಂತ ಹೇಳಿದೆ. ನಿಮ್ಗೆ ಗೊತ್ತಿದೆ ಆಲ್ ಸ್ಟೇಟ್ ಕ್ವಶನ್ ಪೇಪರ್ ಮೇಲೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಹೇಳುತ್ತೆ. ಆಲ್ ಸ್ಟೇಟ್ ಕ್ವಶನ್ ಪೇಪರ್ ಏನ್ ಮಾಡ್ತೀರಿ ನೀವು, ನೆಗ್ಲಿಜೆನ್ಸಿ ಮಾಡ್ತೀರಿ. ನೆಗ್ಲಿಜೆನ್ಸಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮೇನ್ ಇಂಪಾರ್ಟೆಂಟ್ ನಿಮ್ಮನ್ನು ಹೊಡೆತ ಕೊಡೋದೇ ಅಲ್ಲ. ಇದನ್ನಿಷ್ಟು ಕೂಡ ಎಲ್ಲವನ್ನು ಫ್ರೀಯಾಗೆ ಕೊಡ್ತಾ ಇರುವಂತದ್ದು. ಯಾವುದನ್ನ ಬಿಟ್ಟು ಟೆಕ್ಸ್ಟ್ ಬುಕ್ ಕ್ಲಾಸು ಮತ್ತು ಇನ್ನೊಂದು ಯಾವ್ದಪ್ಪ ಅಂತಂದ್ರೆ 30 days 30 essay ಅಂತ ಇದೆಯಲ್ಲ ಅದು ಒಂದು ಬಿಟ್ಟು ಅದಕ್ಕೆ 39 ರೂಪಾಯಿ ಪೇ ಮಾಡಬೇಕು. ಎಸ್ಸೆಗೆ ಕ್ಲಾಸ್ ಆದ್ರೆ 199. ಇಷ್ಟು ಪೇ ಮಾಡಿದ್ರೆ ನೀವು ಕಂಪ್ಲೀಟ್ಲಿ ಎಲ್ಲವನ್ನು ಫ್ರೀ ಆಗಿ ತಗೊಂತೀರಿ. ಇದನ್ನ ಈ ಟೆಕ್ಸ್ಟ್ ಬುಕ್ ಆಲ್ ಸ್ಟೇಟ್ ಪ್ರಿವಿಯಸ್ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂತ ಇದೆ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಈ ಕಡೆ ಬರೋದು ಸ್ಟೇಟ್ ಗೌರ್ಮೆಂಟ್. ಓಕೆ, ಸ್ಟೇಟ್ ಗೌರ್ಮೆಂಟ್ ಹೇಳ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ KPSC ಅಂತ ಬರುತ್ತೆ, ಆಮೇಲೆ KE ಅಂತ ಬರುತ್ತೆ, ಇನ್ನೊಂದು KSP ಅಂತ ಬರುತ್ತೆ, ಇನ್ನೊಂದು ಟೀಚರ್ ಪೋಸ್ಟಿಂಗ್ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಸೆಪರೇಟ್ ಆಗಿ ನಡೆಸ್ತಾರಂತೆ. ಅದನ್ನು ಕೂಡ ಆದಷ್ಟು ಬೇಗ ಕ್ವಶನ್ ಪೇಪರ್ ಇದರಲ್ಲಿ ಎರಡು. ಇಲ್ಲಿ 669ವರೆಗೂ ಎಕ್ಸಾಮ್ಗಳನ್ನ ನಡೆದಿದೆ ಕೋಡ್ ವೈಸ್ ಅಲ್ಲಿ. ನಾನು ಇಲ್ಲಿ ಪ್ರಿಲಿಮ್ಸ್ ಮತ್ತು GS ಕಮ್ಯುನಿಕೇಶನ್ ಪೇಪರ್ ಅಂತೇಳಿ ಸರಿ ಸುಮಾರು 850ಕ್ಕೂ ಅಧಿಕ ಪ್ರಶ್ನೆಗಳನ್ನ ಇಲ್ಲಿ ಇಟ್ಟಿದ್ದೀನಿ. ಪ್ರಶ್ನೆ ಪತ್ರಿಕೆಗಳಿದಾವೆ, ಫ್ರೀ ಆಗಿ ನೋಡ್ಕೊಳ್ಳಿ. ಯಾವುದಕ್ಕೆ ನಡೆದವ ಅಂತೇಳಿ ಕೂಡ ಇಲ್ಲಿ ಸಬ್ಜೆಕ್ಟ್ ಕೋಡ್ ಅಂತೇಳಿ 1 2 3 ಹಾಕೊಂಡು ಹೋಗಿದ್ದೀನಿ. ಮೇಲೆ ಸಬ್ಜೆಕ್ಟ್ ಕೋಡ್ ಅಂಡ್ ಡೀಟೇಲ್ಸ್ ಅಂತ ಇದೆ. ಅದನ್ನ ಓಪನ್ ಮಾಡಿದ್ರಿ ಅಂತಂದ್ರೆ ಕಂಪ್ಲೀಟ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ಪೇಪರ್ಗಳು ಸಿಗುತ್ತೆ. ಇನ್ನು KEದು ಅಂತಂದ್ರೆ ಸರಿ ಸುಮಾರು 180 ಕ್ವಶನ್ಸ್ ಗಳನ್ನ ಸಿಕ್ಕಿದೆ. ಅಷ್ಟು ಕೂಡ ಅದರಲ್ಲಿ ಅಪ್ಲೋಡ್ ಅನ್ನ ಮಾಡಿದೆ. KPSC ಅಲ್ಲಿ ಬಂತು ಅಂತಂದ್ರೆ KSP ಅಲ್ಲಿ ಬಂತು ಅಂತಂದ್ರೆ KSP ಅಲ್ಲಿ 2 ಟೈಪ್ಸ್ ಮಾಡಿದೀನಿ. ಏನು, ಒಂದು PC-ಗೆ, ಇನ್ನೊಂದು PSI-ಗೆ. ಓಕೆ, ಈ PC PSI ಸರಿ ಸುಮಾರು 200 250ವರೆಗೂ ಕ್ವಶನ್ ಪೇಪರ್ಗಳನ್ನ ಸಿಕ್ಕಿದವು. ಪೇಪರ್ 2 ಎಲ್ಲ ಒಂದರದಲ್ಲೇ ಮಾಡಿ ಹಾಕಿದ್ದೀನಿ. ಇಲ್ಲೆಲ್ಲವನ್ನು ನೋಡ್ಕೋಬಹುದು ನೀವು ಇದಕ್ಕೆ. ಓಕೆ, ಇದು ಯಾವುದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕ್ವಶನ್ ಪೇಪರ್. ಇಲ್ಲಿ ಸರಿ ಸುಮಾರು ನಿಮ್ಗೆ ಏನು ಇಲ್ಲ ಅಂತಂದ್ರೆ 900 ಟು 1000ವರೆಗೂ ನಿಮ್ ಕ್ವಶನ್ ಅನ್ನ ಸಿಗ್ತವೆ. ಇದು ಯಾವುದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನೇನು ಹಾಕಿದಿರಾ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ UPSC ಇದೆ. ಓಕೆನಾ, UPSC ಈಗ ಒಂದು 43ವರೆಗೂ ಹಾಕಿದೀನಿ. ಇನ್ನೊಂದು NDA ಅಂತೇಳಿ ಬರುತ್ತೆ, UPSC-ನೇ ನಡೆಸುವಂಥದ್ದು. ಇದರಲ್ಲಿ ಈಗ 250 ತಯಾರಾಗಿದಾವ. ಇನ್ನು 2 ಡೇಸ್ ಅಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ. ಓಕೆ, ಒಟ್ಟು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇನ್ನೊಂದು ಬ್ಯಾಂಕಿಂಗ್. ಈಗ ಯಾವ್ದಾದ್ರು ಬ್ಯಾಂಕಿಂಗ್ ನಡೆದಿರ್ತಾವಲ್ಲ ಆ ಬ್ಯಾಂಕಿಂಗ್ ಕ್ವಶನ್ ಪೇಪರ್ ಕೂಡ ಇದರಲ್ಲಿದ್ದಾವೆ. ನೆಕ್ಸ್ಟ್ RRB ಕ್ವಶನ್ ಪೇಪರ್, RRBನೂ ಇದೆ. SSCದು, SSC GD ಸೇಮ್ SSC ಇದೆ. ಇನ್ನು ಅದರ್ ಸ್ಟೇಟ್ ಅಂತೇಳಿ ಇದೆ. ಅದರ್ ಸ್ಟೇಟ್ ಕ್ವಶನ್ ಪೇಪರ್ ಕೂಡ ನಾವು ಏನ್ ಮಾಡಿದೀವಿ ಅಂತಂದ್ರೆ ಇದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಅದರ್ ಸ್ಟೇಟ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಇದು ಕನ್ನಡಕ್ಕೆ ಅನುವಾದ ಆಗ್ತಿದೆ. ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಒಂದು ಟ್ರಯಲ್ ಹಾಕಿದೀನಿ 50 ಕ್ವಶನ್ದು. ಇದನ್ನು ಬೇಕಾದ್ರೂ ನೋಡ್ಕೋಬಹುದು. ಪ್ರಿವಿಯಸ್ ಕ್ವಶನ್ ಪೇಪರ್ ನಾನು ಹೇಳ್ತಾ ಇರೋದು. ಓಕೆ, ಪ್ರಿವಿಯಸ್ ಕ್ವಶನ್ ಪೇಪರ್ ಕನ್ನಡಕ್ಕೆ ಅನುವಾದ ಮಾಡಿ ಹಾಕಿದೀನಿ. ಇದು ಇಷ್ಟು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಎಲ್ಲವನ್ನು ಏನಾದ್ರೂ ದುಡ್ಡು ಇಟ್ಟಿದ್ದೀರಾ ಅಂತಂದ್ರೆ ಇದಕ್ಕೆ ನೀವು ಒಂದು ನಯಾ ಪೈಸನು ಕೊಡುವಂತ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಫ್ರೀ ಆಗಿದೆ. ಇದು ಫ್ರೀ. ಓಕೆ, ಯಾವುದೂ ಕೂಡ ನಿಮಗೆ ದುಡ್ಡನ್ನ ಕೊಡುವಂತದ್ದಿಲ್ಲ, ಓನ್ಲಿ ಫ್ರೀ. ಇಷ್ಟ ಆದ್ಬಿಡ್ತು. ಇನ್ನು ನೆಕ್ಸ್ಟ್ ನಮ್ಗೆ ಇದ್ರದ್ದು ಸೋಷಿಯಲ್ ಮೀಡಿಯಾದ ಏನಾದ್ರು ಬೇಕು ಅಂತಂದ್ರೆ ಇದರಲ್ಲಿ ನಮ್ದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಇನ್ನೊಂದು ನಮ್ದು ಟೆಲಿಗ್ರಾಮ್ದು ಯೂಟ್ಯೂಬ್ದು ಎರಡರದ್ದು ಲಿಂಕ್ ಇದೆ. ಇಲ್ಲಿ ಜಾಬ್ ಅಲರ್ಟ್ ಅಲ್ಲಿ ಯಾವ್ದಾದ್ರು ನೋಟಿಫಿಕೇಶನ್ ಔಟ್ ಆಫ್ ಸ್ಟೇಟ್ ಆಗಲಿ, ಸ್ಟೇಟ್ ಅಲ್ಲಿ ಆಗಲಿ, ಸೆಂಟ್ರಲ್ ಅಲ್ಲಿ ಆಗಲಿ ನೋಟಿಫಿಕೇಶನ್ ಆದ್ರೆ ಇಲ್ಲಿರುತ್ತೆ. ಓಕೆ, ಟೆಸ್ಟ್ ಸೀರೀಸು ಇನ್ನು ಯಾವುದು ಪ್ರಾರಂಭ ಮಾಡಿಲ್ಲ. ಪೇಡ್ ಕ್ಲಾಸಸ್ ಅಲ್ಲಿ ಓನ್ಲಿ 2 ಅಂತ ಪ್ರಾರಂಭ ಆಗಿದೆ. ಫ್ರೀ ಕ್ಲಾಸಸ್ ಅಲ್ಲಿ ಇನ್ನು ಯಾವುದು ಆಗಿಲ್ಲ. ಫ್ರೀ ಕ್ಲಾಸಸ್ ಅಲ್ಲಿ ಆದ ಕೂಡಲೇ ಇಮಿಡಿಯೇಟ್ಲಿ ಆಗುತ್ತೆ. ಇನ್ನೂ ಒಂದು ತಿಳ್ಕೊಂಡ್ಬಿಡಿ, ಈಗ ಹೇಳಿರ್ತೀನಿ ಮತ್ತೆ ಆಮೇಲೆ ಹೇಳೋಕ್ಕಾಗೋದಿಲ್ಲ. ಸೊ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ
ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಬೇಕು ಅಂತಂದ್ರೆ ಓಕೆನಾ, ಬೇರೆ ಕಡೆಯಿಂದ ಫ್ರೆಂಡ್ಸ್ ಅದು ಹೇಳಿರ್ತಾರೆ ಹೆಂಗ್ ಜಾಯ್ನ್ ಆದ್ರಿ ಬಟ್ ಕ್ಲಾಸ್ಗಳದ್ದು ಏನಾದ್ರು ಸಿಗುತ್ತೆ ಅಂತಂದ್ರೆ ನೆಕ್ಸ್ಟ್ ಫ್ರೀ ಕ್ಲಾಸ್ ಅಲ್ಲಿ ಆಲ್ ಯಾಪ್ ಡೀಟೇಲ್ಸ್ ಅಂತ ಇರುತ್ತೆ ಓಕೆನಾ, ಆಲ್ ಡೀಟೇಲ್ಸ್ ಇರುತ್ತೆ. ಯಾವ್ದೇ ಆಗ್ಲಿ ಕ್ಲಾಸ್ಗಳದೇ ಆಗ್ಲಿ ಏನೇ ಮಾಡೋದಿತ್ತಂದ್ರು ಇದರಲ್ಲಿ ಆಲ್ ಡೀಟೇಲ್ಸ್ ಅಂತ ಏನ್ ಬರುತ್ತಲ್ಲ ಇದ್ರಲ್ಲೇ ವಿಡಿಯೋಗಳನ್ನ ಮಾಡಿ ಹಾಕಿರುತ್ತೆ ಓಕೆನಾ, ವಿಡಿಯೋಗಳು ಇರುತ್ತೆ. ಸೊ ಈ ವಿಡಿಯೋಗಳನ್ನ ನೋಡಿದ್ರೆ ನೀವು ಅಲ್ಲಿ ಹೋಗಿ ಜಾಯಿನ್ ಆಗ್ಬೋದು. ಇದು ಇಷ್ಟು ಕೂಡ ಇದಕ್ಕೆ ಸಂಬಂಧಿಸಿರುವಂತದ್ದು. ಸರ್ ನಾವು ಇನ್ನೂ ಏನಾದ್ರೂ ನಮ್ಗೆ ಕ್ಲಾಸ್ ಹೇಳಿದ್ದು ನಮ್ಗೆ ಅರ್ಥ ಆಗಿಲ್ಲ, ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ವಾಟ್ಸಪ್ ಮಾಡಿ, ಕಾಲ್ ಅನ್ನೋದಕ್ಕಿಂತ ವಾಟ್ಸಪ್ ಮಾಡಿ. ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಮೆಸೇಜ್ ಮಾಡಿ, ಕಾಲ್ಗಳು ಜಾಸ್ತಿ ಮಾಡಕ್ ಹೋಗ್ಬೇಡಿ. 9686965597. ನೀವು ಯಾರಾದ್ರೂ ಆಪಲ್ ಫೋನ್ದವ್ರು ಇದ್ರು ಅಂತಂದ್ರೆ ಅದ್ರದ್ದು ಏನಪ್ಪಾ ಅಂತಂದ್ರೆ ಲಿಂಕ್ ನಮ್ಮ ಹತ್ರ ಇರುತ್ತೆ, ಆ ಕೋಡು ಕೂಡ ನಮ್ಮ ಹತ್ರ ಇದೆ ಓಕೆನಾ. ಅದಕ್ಕಾಗಿ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ರಿ, ನಿಮ್ ಆಪಲ್ ಫೋನ್ ಏನಾದ್ರು ಇತ್ತು ಅಂದ್ರೆ ನಮಗೆ ಇದಕ್ಕೆ ಮೆಸೇಜ್ ಮಾಡಿ ಹಿಂಗಾಗಿದೆ ಅಂತ ಹೇಳಿ. ಕ್ಲಾಸ್ ಬಗ್ಗೆ ಇತ್ತು ಅಂತಂದ್ರೂ ಕೂಡ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ನನ್ನ ಕ್ಲಾಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರತ್ತೆ ಓಕೆನಾ. ಇದರಲ್ಲಿ ನಿಮ್ಗೆ ಕೇಳಿ ಅರ್ಥ ಆಗಿಲ್ಲ ಅಂತಂದ್ರೆ ಬಹಳ ಅಂದ್ರೆ ಬಹಳ ಫ್ರೆಂಡ್ಲಿ ಆಪ್ ಅನ್ನ ಇಟ್ಟಿದ್ದೀನಿ ನಾನು. ಇನ್ನೊಮ್ಮೆ ಕ್ವಿಕ್ ಆಗಿ ರಿವಿಷನ್ ಮಾಡ್ಬಿಡ್ತೀನಿ. ಏನು ಅಂತಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಹೋಗ್ತೀರಿ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಂತ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಹೋದ್ರಿ ಅಂತ ತಿಳ್ಕೊಳ್ಳಿ. ಸ್ಟೇಟ್ ಗೌರ್ಮೆಂಟ್ ಹೋದ್ರಿ ಅಂತಂದ್ರೆ ಅದರಲ್ಲಿ ನೆಕ್ಸ್ಟ್ ನಿಮ್ಗೆ ಏನದು PSI ಮತ್ತು PC ಅಂತ ಇರುತ್ತೆ ಓಕೆನಾ. ಇಲ್ಲ ಅಂತಂದ್ರೆ KE ಅಂತ ಇರುತ್ತೆ, ಅಲ್ಲಿ ಹೋಗ್ತೀರಿ. KE ಅಲ್ಲಿ ಓಪನ್ ಆದ ಬಳಿಕೆ ಒಮ್ಮೆ ಫ್ರೀ ಬೈ ಅಂತ ಕೊಟ್ಟಿರತ್ತೆ, ಸೊ ಅದು ಕೊಡ್ರಿ, ಅದಕ್ಕೇನು ದುಡ್ಡು ಕಟ್ ಆಗೋದಿಲ್ಲ. ಅಲ್ಲಿಂದ ಏನ್ ಮಾಡ್ತೀರಿ, ನೆಕ್ಸ್ಟ್ ಲೈವ್ ಅಂತ ಬರುತ್ತೆ, ಇನ್ನೊಂದು ಕಂಟೆಂಟ್ ಅಂತ ಬರುತ್ತೆ. ಕಂಟೆಂಟ್ ಮೇಲೆ ಹೋದ್ರೆ ಎಲ್ಲಾ PDF ನಿಮಗೆ ಅಲ್ಲೇ ಸಿಗತ್ತೆ. ಇದು ಇಷ್ಟು. ನೆಕ್ಸ್ಟ್ ಪೇಡ್ ಕ್ಲಾಸಸ್ ಅಲ್ಲಿ ಹೋಗ್ತೀರಿ. ಪೇಡ್ ಕ್ಲಾಸಸ್ ಅಲ್ಲಿ ಹೋದ್ರಿ ಅಂತಂದ್ರೆ ನಿಮಗೆ 30 ಎಸ್ಸೆಗಳನ್ನ ಬೇಕು ಅಂತಂದ್ರೆ 39 ರೂಪಾಯಿ ಪೇ ಮಾಡ್ತೀರಿ. ಡೈರೆಕ್ಟ್ ಆಗಿ ನಿಮಗೆ ಅದರಲ್ಲಿ 60 ಡೇಸ್ ವ್ಯಾಲಿಡಿಟಿ ಇರುತ್ತೆ. 30 ಎಸ್ಸೆಗಳು ಇರ್ತವೆ, ಡೈಲಿ ಒಂದೊಂದು ರೆಡಿ ಮಾಡ್ತೀರಿ. ನೆಕ್ಸ್ಟ್ ಅಲ್ಲೇ ಟೆಕ್ಸ್ಟ್ ಬುಕ್ ಬೇಕು ಅಂದ್ರೆ 199 ಪೇ ಮಾಡ್ತೀರಿ ಓಕೆ. 199 ಪೇ ಮಾಡಿದ್ರೆ ಅಂದ್ರೆ ಟೆಕ್ಸ್ಟ್ ಬುಕ್ ಇರುತ್ತೆ. ಇದು ಏನಪ್ಪಾ ಅಂತಂದ್ರೆ 6 ಮಂತ್ ಇರುತ್ತೆ ನಿಮಗೆ ಡ್ಯೂರೇಷನ್ ಕ್ಲಾಸಸ್. ಬಟ್ ನಿಮಗೆ 45ರಿಂದ 50 ಕ್ಲಾಸಸ್ ಆಗುತ್ತದೆ. ಅದು ಆದಷ್ಟು ನಾವ್ ಏನಪ್ಪಾ ಅಂದ್ರೆ ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ, ದುಡ್ಡು ಮಾಡೋ ದೃಷ್ಟಿ ಅನ್ನೋದಕ್ಕಿಂತ ಎಕ್ಸಾಮ್ ದೃಷ್ಟಿಯಿಂದ ನಿಮ್ಗೆ ಏನ್ ಬೇಕೋ ಅಷ್ಟು ಇನ್ ಡೆಪ್ತ್ ಆಗಿ ಹೇಳುತ್ತೆ. ಇದನ್ನ ಆದ ಕೂಡಲೇ ಅವರಿಂದನೇ ನಾನು ಏನ್ ಮಾಡ್ತಾ ಇದ್ದೀನಿ, ಇತಿಹಾಸ ಕ್ಲಾಸ್ ಅನ್ನ ಹೇಳಿಸ್ತಾ ಇದ್ದೀನಿ ಓಕೆ. ಇತಿಹಾಸ ಕ್ಲಾಸ್ ಗಳನ್ನ ಹೇಳಿಸ್ತಾ ಇದ್ದೀನಿ. ಈ ಇತಿಹಾಸದಲ್ಲಿ ನಾನು ಬರೆದು ಕೊಡ್ತೀನಿ, 99% ಕ್ವಶನ್ ಅನ್ನ ಮಿಸ್ ಆಗಲ್ಲ, 100% ಶೋರ್ ಆಗಿ ಹೇಳ್ತೀನಿ ನಾನು. ಯಾಕೆಂತಂದ್ರೆ ಅವ್ರ ಮೇಲೆ ಅಷ್ಟು ಕಾನ್ಫಿಡೆಂಟ್ ನನಗಿದೆ. 4 ಕ್ವಶನ್ ಅನ್ನ ತಗೊಂಡು ಅವರು 1 ಗಂಟೆ ಏನ್ ಮಾಡ್ತಾರಪ್ಪ ಅಂತಂದ್ರ ಕ್ಲಾಸ್ ಅನ್ನ ಮಾಡ್ತಾರೆ. ಬರೀ 4 ಕ್ವಶನ್ ಆ ರೇಂಜ್ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾರೆ ಓಕೆ. ಇದು ಆಗನೂ ಕೂಡ ಅದನ್ನು ಸ್ಟಾರ್ಟ್ ಆಗಿರುತ್ತೆ ಕ್ಲಾಸಸ್ದು, ಅದು ಇತಿಹಾಸ ಕ್ಲಾಸು, ಅದನ್ನ ಕೇಳಿ. ಇನ್ನು ಫ್ರೀ ಕ್ಲಾಸಸ್ ಅಲ್ಲಿ ಇನ್ನೂ ಏನು ಇಲ್ಲ ಓಕೆ, ಅದು ಜಸ್ಟ್ ಆಗಿ ಕ್ವಶನ್ ಮಾರ್ಕ್ ಅಲ್ಲಿ ಇದೆ. ಈ ಫ್ರೀ ಕ್ಲಾಸಸ್ ಅಲ್ಲಿ ಯಾಪ್ ಡೀಟೇಲ್ಸ್ ಅಥವಾ ನೆಕ್ಸ್ಟ್ ಏನಾದ್ರು ಕ್ಲಾಸಸ್ ಅದು ಇತ್ತು ಅಂತಂದ್ರೆ ಇದರಲ್ಲಿ ಬರುತ್ತೆ. ಆಲ್ ಸ್ಟೇಟ್ ಕ್ವಶನ್ ಪೇಪರ್ ಅಲ್ಲಿ ಹೋಗ್ತೀರಿ, ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ ಅಂತಾನೆ ಇದೆ. ಅದರಲ್ಲಿ ಸ್ಟೇಟ್ ಗೌರ್ಮೆಂಟ್ ಬೇಕು ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಹೋಗ್ತೀರಿ, ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್. ಈಗ ಸೆಂಟ್ರಲ್ ಗೌರ್ಮೆಂಟ್ ಹೋದ್ರಿ ಅಂತಂದ್ರೆ ನಾ RRB ಓದಕತ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ RRB ಹೋಗ್ತೀರಿ, RRB ಕ್ವಶನ್ ಪೇಪರ್ ಅನ್ನ ನೋಡ್ಕೊಂತೀರಿ, ಡೈರೆಕ್ಟ್ ಆಗಿ ಹೊರಗಡೆ ಬರ್ತೀರಿ. ಇನ್ನು ಲಿಂಕ್ ಅದು ಸೋಷಿಯಲ್ ಮೀಡಿಯಾ ಬೇಕು ಅಂತಂದ್ರೆ ಟೆಲಿಗ್ರಾಮ್ ಲಿಂಕ್ ಇಲ್ಲೇ ಇದೆ, ಯೂಟ್ಯೂಬ್ದು ಇಲ್ಲೇ ಇದೆ. ಇನ್ ಜಾಬ್ ಅಲರ್ಟ್ ಬೇಕು ಅಂತಂದ್ರೆ ಇದರಲ್ಲಿ ನಿಮ್ಗೆ ಇನ್ನೂ ಏನಾದ್ರು ಚಾರ್ಟ್ ಗೀಟ್ ಏನಾದ್ರು ಮಾಡ್ಬೇಕು ಅಂತಂದ್ರೆ ನಮ್ ಜೊತೆಗೆ ಇಲ್ಲಿ 3 ಡಾಟ್ ಬರ್ತವೆ. ಈ 3 ಡಾಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಚಾರ್ಟ್ ಅಂತ ಬರುತ್ತೆ. ಚಾರ್ಟ್ ಬರುತ್ತೆ, ಆ ಚಾರ್ಟ್ ಅಲ್ಲಿ ಹೋಗಿ ಒಂದ್ ಮೆಸೇಜ್ ಮಾಡ್ಬೋದು. ನೀವು ನಮ್ಗೆ ಮೆಸೇಜ್ ಮಾಡಿದ್ರೆ ಅಲ್ಲಿ ಕೂಡ ತಲುಪುತ್ತೆ. ಇಲ್ಲ ಅಂತಂದ್ರೆ 9686965597 ಇದಕ್ಕೂ ಮಾಡಿದ್ರು ಕೂಡ ನನಗೆ ಆರಾಮಾಗಿ ಮೆಸೇಜ್ ಅನ್ನ ರಿಪ್ಲೈ ಮಾಡ್ತೇನೆ ಓಕೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಇದನ್ನ ವಾಚ್ ಮಾಡಿದಕ್ಕೆ. ಇದು ಯಾಪ್ ಡೀಟೇಲ್ಸ್ ಆಗಿರುತ್ತೆ. ಇನ್ನು ಏನಾದರೂ ಬೇಕು ಅಂತಂದ್ರೂ ಕೂಡ ನಾವು ಆ್ಯಡ್ ಮಾಡಿರ್ತೀವಿ ಓಕೆ. ಇದು ಇಷ್ಟು ಯಾಪ್ ಡೀಟೇಲ್ಸ್ ಇದೆ. ಟೆಕ್ಸ್ಟ್ ಬುಕ್ ಕ್ಲಾಸ್ಗಳನ್ನು ನಾವು ಈಗಾಗಲೇ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಜಾಯ್ನ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಇದನ್ನ ಶೇರ್ ಮಾಡಿ.